ಈ ಅರ್ಧ ಅಡಿಗೆ ಪೈರ್ ನಾಟಿ ಮಾಡಿದ್ರಲ್ಲಿ 1, 2, 3, 4 ತೆಂಡೆಗಳು ಬಂದಿದೆ. ಮತ್ತೆ ಗ್ಯಾಪ್ ನೋಡಿ 1ರಿಂದ 1ಕ್ಕೆ 1.5 ಅಡಿ ಇದೆ. ಹಿಂಗೂ 1.5 ಅಡಿ, ಹಿಂಗೂ 1.5 ಅಡಿ. ಈಗ ನೋಡಿ 1, 2, 3, 4, 5, 6, 7, 8, 9, 10, 11, 12, 13, 14, 15 ತೆಂಡೆ ಈ ಪೈರಲ್ಲಿ ಬಂದಿದೆ. ಆಕ್ಚುಲಿ ಏನು ಅಂದ್ರೆ ಮೊದಲು ನಮ್ಮ ತಾತ ಹೇಳೋರು, ಒಂದು ರಾಗಿಯನ್ನ ನಾವು ಚೆಲ್ಲಿ ಬಿತ್ತನೆ ಮಾಡಿದ್ಮೇಲೆ ಹೊಲದಲ್ಲಿ ಗುಂಟುವೆ ಹಾಕಿದ್ವಿ ಅಂದ್ರೆ ಒಂದು ಕುರಿ ಮಲಗಿ ಎದ್ದೇಳುವಷ್ಟು ಒಂದು ಪೈರಿಂದ ಒಂದು ಪೈರಿಗೆ ಅಂತರ ಇರಬೇಕು. ಒಂದು ಕಂಬಳಿಯನ್ನು ನಾವು ಹಾಸಿದೀವಿ ಅಂತಂದ್ರೆ 8 ಪೈರಿದ್ರೆ ಸಾಕು, ಒಳ್ಳೆ ಬೆಳೆ ಬರುತ್ತೆ ಅಂತ. ಇದಕ್ಕೂ ಅದಕ್ಕೂ ಎಷ್ಟು ವ್ಯತ್ಯಾಸ ಇದೆ ಅಂತ. ನಮಸ್ಕಾರ, ನನ್ನ ಹೆಸರು ಅರಿವು ಪ್ರಭಾಕರ್, ತೊಂಡಳ್ಳಿ ಗ್ರಾಮ, ಬೈರ್ಕೂರು ಪಂಚಾಯಿತಿ, ಮುಳಬಾಗಿಲು ತಾಲೂಕು, ಕೋಲಾರ ಜಿಲ್ಲೆ. ನಮ್ಮನ್ನ ಸಹಜವಾಗಿ ನಾವು ಸಾವಯವ ಕೃಷಿಯಲ್ಲಿ ರಾಗಿಯನ್ನು ಬೆಳೆದಿದ್ದೀವಿ. ಅದು ಗುಳಿ ರಾಗಿ ಪದ್ಧತಿಯಲ್ಲಿ ಮಾಡಿರ್ತಕ್ಕಂಥದ್ದು. ಇದನ್ನ ನಾನು ಏನ್ ಮಾಡಿದ್ದೀನಿ ಅಂತಂದ್ರೆ ಮಾದರಿಯಾಗಿ ತಗೊಂಡು ಇದರಲ್ಲಿ ನಮ್ಮ ಮಾಮೂಲಿ ನಾಟಿ ಪದ್ಧತಿಯಲ್ಲಿ ಏನ್ ಮಾಡ್ತಿದ್ವೋ ಆ ವಿಧಾನದಲ್ಲೂ ಸ್ವಲ್ಪ ಭಾಗ ಮಾಡಿದ್ದೀನಿ. ಮತ್ತೆ 1.5 ಅಡಿಗೆ ಗ್ಯಾಪ್ ಕೊಟ್ಟು ಕೂಡ ಮಾಡಿದ್ದೀನಿ. ಇದರಲ್ಲಿ ಏನ್ ಮಾಡಿದ್ದೀನಿ ಅಂತಂದ್ರೆ ಮೊದಲು ವರ್ಷ ತಿಪ್ಪೆ ಗೊಬ್ಬರ ಮತ್ತೆ ಬಯೋಚಾರು ಎರಡನ್ನು ಹಾಕಿದಂಥದ್ದನ್ನ ಅರ್ಧ ಪ್ಲಾಟ್ ಮಾಡಿದ್ದೀನಿ. ಇನ್ನು ಅರ್ಧ ಪ್ಲಾಟ್ ಅಲ್ಲಿ ಈ ವರ್ಷ ಬಯೋಚಾರು ತಿಪ್ಪೆ ಗೊಬ್ಬರವನ್ನು ಬೆರೆಸಿ ಹಾಕಿರುವಂತದ್ದು ಅರ್ಧ ಪ್ಲಾಟ್ ಮಾಡಿದ್ದೀನಿ. ಅದಕ್ಕೂ ಇದಕ್ಕೂ ಏನೆಲ್ಲ ವ್ಯತ್ಯಾಸ ಇದೆ ಅನ್ನುವಂಥದ್ದನ್ನು ನಾನು ಬೆಳೆಯಲ್ಲೇ ತೋರಿಸುವಂತ ಒಂದು ಕೆಲಸ ಮಾಡ್ತಿದ್ದೀನಿ, ಪ್ರಾಯೋಗಿಕವಾಗಿ ಮಾಡಿರ್ತಕ್ಕಂಥದ್ದು. ಈಗ ಇದು ಇಲ್ಲಿಂದ ಈಚೆಗೆ ಈ ಮರದಿಂದ ಈ ಕೆಳಭಾಗಕ್ಕೆ ನಾವೇನ್ ಮಾಡಿದೀವಿ ಅಂದ್ರೆ ಮೊನ್ನೆ ವರ್ಷ ಬಯೋಚಾರ ಹಾಕಿ ತಿಪ್ಪೆ ಗೊಬ್ಬರವನ್ನು ಬೆರೆಸಿದ್ವಿ. ಇದು ಮೊದಲ ವರ್ಷ ನಾವು ಕಳ್ಳೆಕಾಯಿ ಹಾಕಿದ್ವಿ. ಈ ವರ್ಷ ನಾವು ಬೆಳೆ ಪರಿವರ್ತನೆ ಮಾಡಿ ರಾಗಿಯನ್ನು ಮಾಡಿದ್ವಿ ಅಕ್ಕಡಿ ಬೆಳೆಗಳಲ್ಲಿ. ಈ ಅಕ್ಕಡಿ ಬೆಳೆಯಲ್ಲಿ ಮಾಡಿದಾಗ ಇದ್ರಲ್ಲಿ ರಾಗಿನಲ್ಲಿ ನಾವು ನೋಡಿ, ನಾವು ಮಾಮೂಲಿ ಅರ್ಧ ಅಡಿಗೆ ಒಂದು ಪೈರನ್ನು ನಾಟಿ ಮಾಡಿರ್ತಕ್ಕಂಥದ್ದು ಇದು. ಈ ಅರ್ಧ ಅಡಿಗೆ ಪೈರ್ ನಾಟಿ ಮಾಡಿದ್ರಲ್ಲಿ 1, 2, 3, 4 ತೆಂಡೆಗಳು ಬಂದಿದೆ ಈ ಪೈರಲ್ಲಿ. ಈ ಪೈರಲ್ಲೂ ಅಷ್ಟೇ 1, 2, 3, 4, 5 ತೆಂಡೆ ಬಂದಿದೆ. ಆದ್ರೆ ತೆಂಡೆಗಳು ದೃಢಕಾಯತೆ ಕಮ್ಮಿ ಇದೆ, ಮತ್ತೆ ಪೈರಿನ ಬೆಳವಣಿಗೆ ಕೂಡ ಕುಂಠಿತವಾಗಿದೆ. ಆದ್ರೆ ಇದೇ ನಾರನ್ನ ಇದೇ ದಿನ ಮಾಡಿರ್ತಕ್ಕಂಥದ್ದು ಇನ್ ಸ್ವಲ್ಪ ನಾವು ಮುಂದಕ್ಕೆ ಹೋದಾಗ 1.5 ಅಡಿಗೆ ಒಂದು ಪೈರನ್ನ. ಇದು ಯಾವ ಪದ್ಧತಿ ಸರ್? ಇದು ನಮ್ಮ ನಾಟಿ ಪದ್ಧತಿ. ಇದು ನಾವು ಎಲ್ಲಾ ರೈತರು ಕೂಡ ಮಾಡ್ತಕ್ಕಂತ ಒಂದು ನಾಟಿ ಪದ್ಧತಿ. ಯಾಕೆಂದ್ರೆ ಸಹಜವಾಗಿ ನಾವೆಲ್ಲರೂ ಕೂಡ ರಾಗಿ ನಾಟಿ ಮಾಡ್ಬೇಕಾದ್ರೆ ಅರ್ಧ ಅಡಿ ಈ ತರದಲ್ಲಿ ನಾಟಿ ಮಾಡ್ತೀವಿ. ಇದು ಸಾಮಾನ್ಯ ಪದ್ಧತಿ. ಇದು ಗುಳಿ ರಾಗಿ ಪದ್ಧತಿ. ಇದು 1.5 ಅಡಿಗೆ ಒಂದು ಪೈರನ್ನು ನಾಟಿ ಮಾಡಿರ್ತಕ್ಕಂಥದ್ದು. ಅಲ್ಲಿಗೂ ಇಲ್ಲಿಗೂ ನೀವೇ ವ್ಯತ್ಯಾಸ ಗಮನಿಸ್ಕೊಳ್ಳಿ. ಈಗ ನೋಡಿ, ಇಲ್ಲಿ ಪೈರ್ ಬಂದಿದೆ. ಈ ಪೈರಲ್ಲಿ ನೀವು ಗಮನಿಸಬಹುದು ಇದರ ದೃಢಕಾಯತೆ ಎಷ್ಟಿದೆ, ಮತ್ತೆ ಗ್ಯಾಪ್ ನೋಡಿ 1ರಿಂದ 1ಕ್ಕೆ 1.5 ಅಡಿ ಇದೆ. ಹಿಂಗೂ 1.5 ಅಡಿ, ಹಿಂಗೂ 1.5 ಅಡಿ. ಈಗ ನೋಡಿ 1, 2, 3, 4, 5, 6, 7, 8, 9, 10, 11, 12, 13, 14, 15 ತೆಂಡೆ ಈ ಪೈರಲ್ಲಿ ಬಂದಿದೆ. ಅದೇ ತರದಲ್ಲಿ ಇನ್ನೂ ಒಂದನ್ನು ನಾನು ಕೌಂಟ್ ಮಾಡಿಸ್ತೀನಿ ಇಲ್ಲೇ ಇದ್ರ ಪಕ್ಕದಲ್ಲೇ. ಈಗ 1, 2, 3, 4, 5, 6, 7, 8, 9, 10, 11, 12, 13 ಬಂದಿದೆ. ಅಲ್ಲಿಗೆ ಅಲ್ಲಿ 4 ಬಂದಿತ್ತು, ಇಲ್ಲಿ 13 ಆಯ್ತು. ಅಲ್ಲಿಗೆ 3 ಪಟ್ಟು ನಮಗೆ ತೆಂಡೆ ಜಾಸ್ತಿ ಆಯ್ತು. ಆದ್ರೆ ಅಲ್ಲಿ ನಾಟಿ ಮಾಡಿರೋದಕ್ಕೂ ಇಲ್ಲಿ ನಾಟಿ ಮಾಡಿರೋದಕ್ಕೂ ನಾವು ವ್ಯತ್ಯಾಸ ಅನ್ನೋದಾಗ ಈ ಬೆಳೆ ಬೆಳವಣಿಗೆ ಯಾವ ರೀತಿ ಇದೆ ಅನ್ನೋದು ಕಾಣುತ್ತೆ. ಮತ್ತೆ ಇದು ಬೆಳವಣಿಗೆಯ ಜೊತೆಗೆ ದೃಢಕಾಯತೆ ಕಾಣುತ್ತೆ, ಮತ್ತೆ ತೇವಾಂಶನ ಹೆಚ್ಚು ದಿನಗಳ ಕಾಲ ಇಟ್ಕೊಳ್ಳುತ್ತೆ. ಯಾವತ್ತು ಒಂದೇ ಹತ್ರ ಇರುತ್ತೋ ತೇವಾಂಶ ಪ್ರತಿಯೊಂದಕ್ಕೂ ಬೇಕು, ಅದಕ್ಕೆ ಸಿಗುವಂಥದ್ದು ಕಷ್ಟ. ಇದು ದೂರ ಇರುವಂತದ್ರಿಂದ ತೇವಾಂಶ ಮಳೆ ಕಡಿಮೆ ಆದ್ರೂ ಕೂಡ ಬಹಳಷ್ಟು ದಿನ ಇರುತ್ತೆ. ಅದ್ರ ಜೊತೆಗೆ ಯಾವಾಗ ನಾವು ತಿಪ್ಪೆ ಗೊಬ್ಬರ ಮತ್ತೆ ಬಯೋಚಾರ ಹಾಕಿರ್ತೀವೋ ಹೆಚ್ಚು ದಿನ ತೇವಾಂಶನ ಅಬ್ಸರ್ವ್ ಮಾಡುತ್ತೆ. ಇದು ಯಾವ ಪದ್ಧತಿ ಸರ್? ಇದು ಬಯೋಚಾರು ಮತ್ತೆ ತಿಪ್ಪೆ ಗೊಬ್ಬರ ಮೊನ್ನೆ ವರ್ಷ ಹಾಕಿದ್ವಿ. ಅಲ್ಲ, ಪದ್ಧತಿ ಗುಳಿ ರಾಗಿ ಪದ್ಧತಿ. ಇದನ್ನ ಗುಳಿ ರಾಗಿ ಪದ್ಧತಿ ಅಂತಾರೆ, ಮತ್ತೆ ಶ್ರೀ ಪದ್ಧತಿ ಅಂತ ಕರೀತಾರೆ. ಇದನ್ನ ನಾವು ಯಾವ ತರದಲ್ಲಿ ಮಾಡಬೇಕಾದ್ರೂ ಮಾಡ್ತೀವಿ. ಅಂದ್ರೆ ನಮ್ಮ ಪೂರ್ವಜರು ಇದೇ ಪದ್ಧತಿ ಯೂಸ್ ಮಾಡ್ತಾ ಇದ್ದಾರೆ. ಆಕ್ಚುಲಿ ಏನು ಅಂದ್ರೆ ಮೊದಲು ನಮ್ಮ ತಾತ ಹೇಳೋರು, ಒಂದು ರಾಗಿಯನ್ನ ನಾವು ಚೆಲ್ಲಿ ಬಿತ್ತನೆ ಮಾಡಿದ್ಮೇಲೆ ಹೊಲದಲ್ಲಿ ಗುಂಟುವೆ ಹಾಕಿದ್ವಿ ಅಂದ್ರೆ ಒಂದು ಕುರಿ ಮಲಗಿ ಎದ್ದೇಳುವಷ್ಟು ಒಂದು ಪೈರಿಂದ ಒಂದು ಪೈರಿಗೆ ಅಂತರ ಇರಬೇಕು. ಒಂದು ಕಂಬಳಿಯನ್ನು ನಾವು ಹಾಸಿದೀವಿ ಅಂತಂದ್ರೆ 8 ಪೈರಿದ್ರೆ ಸಾಕು, ಒಳ್ಳೆ ಬೆಳೆ ಬರುತ್ತೆ ಅಂತ. ಆ ರೀತಿಯಲ್ಲಿ ಭೂಮಿಯಲ್ಲಿ ನಾವು ಸಾವಯವ ಗೊಬ್ಬರಗಳನ್ನ ಹಾಕಿ ತಾಕತ್ ಮಾಡಿದೀವಿ ಅಂತಂದ್ರೆ ನಮ್ಮ ರಾಗಿ ಬೆಳೆ ಈ ತರ ಬರುತ್ತೆ. ಯಾವುದೇ ಬೆಳೆ ಮಾಡಿದ್ರು ಕೂಡ ಈ ರೀತಿ ಬರುತ್ತೆ. ಇದನ್ನು ನಾನು ಪ್ರಾಯೋಗಿಕವಾಗಿ ಸಾವಯವ ವಿಧಾನದಲ್ಲಿ ಬಯೋಚಾರನ್ನು ಕೂಡ ಬಳಸ್ಕೊಂಡು ತಿಪ್ಪೆ ಗೊಬ್ಬರದ ಜೊತೆಗೆ ಬೆರೆಸಿ ಮೊನ್ನೆ ವರ್ಷ ಕಳ್ಳೆಕಾಯಿ ಹಾಕಿದ್ದೆ, ಈ ವರ್ಷ ನಾನು ರಾಗಿ ಹಾಕಿದ್ದೀನಿ. ಬೆಳೆ ಪರಿವರ್ತನೆ ಕೂಡ ನಮ್ಮ ಹಿರಿಯರು ಮಾಡ್ತಿದ್ರು.
ಯಾಕೆ ಅಂತಂದ್ರೆ ಪ್ರತಿ ವರ್ಷ ನಾವು ಆಗಿದ್ದಕ್ಕೆ ಒಂದೇ ಬೆಳೆಯನ್ನು ಹಾಕಿದೀವಿ ಅಂತಂದ್ರೆ ಆ ಬೆಳೆಯಲ್ಲಿ ಕೆಲವೊಂದು ಪೋಷಕಾಂಶಗಳು ಸಿಗೋದಿಲ್ಲ. ಬೆಳೆ ಪರಿವರ್ತನೆ ಮಾಡಿದಂತ ಸಮಯದಲ್ಲಿ ಅದಕ್ಕೆ ಬೇಕಾದಂತ ಪೋಷಕಾಂಶಗಳು ಸಿಗುವಂತ ಕೆಲಸ ಆಗುತ್ತೆ. ಅದಕ್ಕಾಗಿನೇ ಬೆಳೆ ಪರಿವರ್ತನೆ ಮಾಡ್ಬೇಕಾಗುತ್ತೆ. ಇದನ್ನ ಇನ್ ಸ್ವಲ್ಪ ನಾವು ಮುಂದಕ್ಕೆ ಹೋದಾಗ ಅಲ್ಲಿ ನಾವು ಯಾವ ರೀತಿ ಇದೆ ಅನ್ನೋದನ್ನು ತೋರಿಸ್ತೀವಿ. ಒಟ್ಟಾರೆಯಾಗಿ ನಮ್ ಹಿರಿಯರು ಇದೇ ರೀತಿ ಬೆಳಿತಾ ಇದ್ರು. ಹೌದು, ಹಿರಿಯರು ಮೊದಲು ಹೆಚ್ಚಿನದಾಗಿ ಈ ತರ ಅಂತರದಲ್ಲಿ ಹೆಚ್ಚು ಡಿಫರೆನ್ಸ್ ಕೊಟ್ಟು ಬೇಸಾಯ ಮಾಡ್ತಿದ್ರು, ಭೂಮಿಗೆ ಬೇಕಾದಂತ ತಾಕತ್ತು ಕೊಡ್ತಿದ್ರು. ಈಗ ನಾವು ನೋಡ್ಬೋದು ತೆನೆ ಕೂಡ ಪ್ರಾರಂಭ ಆಗಿದೆ ನೋಡಿ. ಒಂದೊಂದು ಇದರಲ್ಲಿ ಎಷ್ಟೆಷ್ಟು ಇಣಿಕೆ 1 2 3 4 5 6 7 8 9 10 11 12 13 ಇಣಿಕೆ ಬರ್ತಾ ಇದೆ. ಆದ್ರೆ ಈ ಇಣಿಕೆಗಳು ಕೂಡ ನೀವು ಗಮನಿಸಬಹುದು, ಈ ಪೈರು ಯಾವಾಗ ದೃಢಕಾಯವಾಗಿ ಬರುತ್ತೆ ಇಣಿಕೆಗಳ ಸಂಖ್ಯೆನೂ ಜಾಸ್ತಿ ಆಗುತ್ತೆ. ಯಾವತ್ತು ಪೈರು ದೃಢಕಾಯವಾಗಿರುತ್ತೋ ಅವಾಗ ಇಳುವರಿನೂ ಕೂಡ ಜಾಸ್ತಿ ಆಗುತ್ತೆ ಅನ್ನೋಂಥಕ್ಕೆ ನಮ್ಮ ಹಿರಿಯರು ಹೇಳ್ತಾ ಇದ್ದು. ಇದನ್ನು ನಾನು ಅನುಸರಿಸ್ಕೊಂಡಿರೋದ್ರಿಂದ ಇವತ್ತು ನಮ್ಮ RRIN ಸಂಸ್ಥೆ ಮತ್ತು IBBN ಕಡೆಯಿಂದ ನನಗೆ ಸುಮಾರು ತರಬೇತಿಗಳನ್ನು ಕೂಡ ನಾನು ತಗೊಂಡಿದ್ದೀನಿ. ಅದರ ಮುಖಾಂತರ ರೈತರಿಗೆ ನಾನು ಸಂಪನ್ಮೂಲ ವ್ಯಕ್ತಿಯಾಗಿ ಕೆಲಸ ಮಾಡ್ತಾ ರಾಜ್ಯ ಮಟ್ಟದಲ್ಲಿ ಈ ಎಲ್ಲಾ ತಿಳುವಳಿಕೆಯನ್ನು ಕೊಡುವಂತ ಕೆಲಸ ಮಾಡ್ತಿದ್ದೀನಿ. ನೀವು ಗಮನಿಸಬಹುದು ಇಲ್ಲಿ ನೋಡಿ, ಈ ಪೈರುಗಳಂತೂ ಎಷ್ಟೆಷ್ಟು ತೆಂಡೆ ಬಂದಿದೆ ಅಂತ. ಈಗ ಇದರಲ್ಲಂತೂ 20ಕ್ಕೆ ಮೇಲೆ ಇದೆ ಈ ಇದರಲ್ಲಿ. ಈ ರೀತಿ ಇದರಲ್ಲಿ ನಾವು ಕಳೆ ನಿಯಂತ್ರಣ ಮಾಡೋದಕ್ಕೂ ಕೂಡ ತುಂಬಾ ಸುಲಭ. ಯಾವ ರೀತಿ ಅಂತಂದ್ರೆ, ನಾವು ಒಂದು ವೀಡ್ರ್ ಇಟ್ಕೊಂಡಿದೀವಿ, ಆ ವೀಡ್ರ್ ಮುಖಾಂತರ ಆ ಕಡೆ ಈ ಕಡೆ ಅಡ್ಡ ತಳ್ಳಿದೀವಿ ಅಂದ್ರೆ ಕಳೆ ನಿಯಂತ್ರಣ ತುಂಬಾ ಸುಲಭವಾಗಿ ಆಗುತ್ತೆ. ಈಗ ನಮ್ಮ ಜಮೀನಲ್ಲಿ ಏನಾದ್ರು ಕಳೆ ಕಾಣ್ತಾ ಇದೆ, ಇಷ್ಟು ಗ್ಯಾಪ್ ಇದ್ರೂ ಕೂಡ ನಾನು ಇಲ್ಲ. ಯಾಕೆಂದ್ರೆ ಅದನ್ನ ನಿಯಂತ್ರಣ ಮಾಡುವಂತದ್ರಲ್ಲಿ ನಾವು ಬಹಳಷ್ಟು ಆರೋಗ್ಯಕರವಾಗಿ ಮಾಡ್ಕೊಂಡಿದೀವಿ. ಇದ್ರ ಜೊತೆಯಲ್ಲೇ ನಾವೇನ್ ಮಾಡಿದೀವಿ ಅಂದ್ರೆ ಅಕ್ಕಡಿ ಧಾನ್ಯಗಳನ್ನು ಕೂಡ ಹಾಕಿದೀವಿ. ಸಜ್ಜೆ ಇದೆ, ಜೋಳ ಇದೆ, ತೊಗರಿ ಇದೆ, ಹುಚ್ಚೆಳ್ಳಿದೆ, ಮತ್ತೆ ಪುಂಡಿ ಇದೆ. ಈ ತರದಲ್ಲಿ ಸುಮಾರು 9 ರೀತಿಯ ಧಾನ್ಯಗಳನ್ನು ನಾವು ಅಕ್ಕಡಿ ಸಾಲಲ್ಲಿ ಹಾಕಿದೀವಿ. ಇವು ಕೂಡ ನಮ್ಮ ಜಾನುವಾರುಗಳಿಗೆ ಬೇಕಾಗಿರ್ತಕ್ಕಂಥ ಮೇವು ಸಿಗುತ್ತೆ, ಮತ್ತೆ ನಮ್ಮ ದನಕರುಗಳಿಗೆ ಆರೋಗ್ಯಕರವಾದಂತ ಪೌಷ್ಟಿಕವಾದಂತ ಆಹಾರ ಸಿಗುತ್ತೆ. ಈ ರೀತಿಯಲ್ಲಿ ಮಾಡಿರೋದು. ನಾವು ಇಲ್ಲಿಂದ ಈ ಕಡೆಗೆ ಈ ವರ್ಷ ನಾವೇನ್ ಮಾಡಿದೀವಿ, ಬಯೋಚಾರು ತಿಪ್ಪೆ ಗೊಬ್ಬರ ಬೆರೆಸಿಕೊಟ್ಟಿರ್ತಕ್ಕಂಥದ್ದು. ಇದರ ವ್ಯತ್ಯಾಸ ಕೂಡ ನೀವು ಗಮನಿಸಬಹುದು. ಇದರ ಬಣ್ಣ ಎಷ್ಟೊಂದು ಬ್ಲಾಕ್ ಆಗಿದೆ. ಯಾವುದೇ ರೀತಿಯ ನಾವು ರಾಸಾಯನಿಕಗಳು ಬಳಸಿಲ್ಲ, ಕಂಪ್ಲೀಟ್ ಸಾವಯವದಲ್ಲಿ ಮಾಡಿರ್ತಕ್ಕಂಥದ್ದು. ಇದು ನಮ್ಮ ದೇಶೀಯ ಬಿತ್ತನೆ ಬೀಜಗಳು. ಇದು ಯಾವುದೇ ಹೈಬ್ರಿಡ್ ಬೀಜನೂ ಅಲ್ಲ. ಇದೆಲ್ಲ ಕೂಡ ನಮ್ಮಲ್ಲೇ ಬೆಳೆದಿರ್ತಕ್ಕಂಥ ಬೀಜಗಳನ್ನು ಬಿತ್ತನೆ ಮಾಡ್ಕೊಂಡು ನಾವು ಬೆಳೆ ಬೆಳೀತಾ ಇರ್ತಕ್ಕಂಥದ್ದು. ಇದು ಇಲ್ಲಿಂದ ಈಚೆಗೆ ನಾವು ಬಯೋಚಾರ್ ಈ ವರ್ಷ ಕೊಟ್ಟು ಮಾಡಿರೋದ್ರಿಂದ ಇದು ಯಾವ ರೀತಿ ಇದೆ, ಇದರಲ್ಲೇ ನಾನೇನ್ ಮಾಡಿದೀನಿ, ಮತ್ತೆ ಬಯೋಚಾರ್ ತಿಪ್ಪೆ ಗೊಬ್ಬರ ಕೊಟ್ಟು ಮಾಮೂಲಿ ನಾಟಿ ಪದ್ಧತಿಯಲ್ಲಿ ಮಾಡಿದೀನಿ. ಅದರಲ್ಲಿ ಎಷ್ಟು ತೆಂಡೆ ಬಂದಿದೆ ಅನ್ನೋದನ್ನು ನೋಡೋಣ. ಇದ್ರಲ್ಲೂ ಕಳೆದ ವರ್ಷದ್ದು, ಇದು ಈ ವರ್ಷದ್ದು. ಅದು ಕಳೆದ ವರ್ಷದ್ದು, ಇದು ಈ ವರ್ಷದ್ದು. ಯಾಕೆ ಅಂತಂದ್ರೆ ಬಂದಂತ ರೈತರಿಗೆ ಅರ್ಥ ಆಗುವಂತ ರೀತಿಯಲ್ಲಿ ಪ್ರಾಯೋಗಿಕವಾಗಿ ತಿಳಿಸ್ಬೇಕು ಅನ್ನುವಂಥದ್ದಕ್ಕೆ ಈ ವಿಧಾನವನ್ನು ನಾವು ಮಾಡಿರ್ತಕ್ಕಂಥದ್ದು. ನೋಡಿ, ಇದೆಲ್ಲ ಎಷ್ಟೊಂದು ದೃಢಕಾಯವಾಗಿದೆ. ಮತ್ತೆ ನಾನು ನೋಡಿ ಇಲ್ಲಿ ತೆಗೆದು ತೋರಿಸ್ತೀನಿ. ಬಯೋಚಾರನ್ನ ನಾವು ತಿಪ್ಪೆ ಗೊಬ್ಬರ ಹಾಕಿರೋದ್ರಿಂದ, ಈ ತಿಪ್ಪೆ ಗೊಬ್ಬರ ಬಯೋಚಾರ ಹಾಕಿರೋದ್ರಿಂದ ಆ ಭೂಮಿಯಲ್ಲಿ ಸಾವಯವ ಇಂಗಾಲ ಎಷ್ಟು ಜಾಸ್ತಿ ಆಗಿದೆ, ಮತ್ತೆ ನೋಡಿ ಬೇರುಗಳಿಗೆ ಎಷ್ಟು ತಾಕತ್ತಾಗಿ ಹೋಗಿದೆ, ಮತ್ತೆ ಬೇರು ಎಷ್ಟು ಗಾಢವಾಗಿ ಒಳಗೆ ಕಿಳಿದಿದೆ ಅನ್ನೋದನ್ನು ಕೂಡ ನೀವು ಗಮನಿಸಬಹುದು. ನೋಡಿ, ಆ ಭೂಮಿಯಲ್ಲಿ ತೇವಾಂಶನ ಯಾವ ಕಾಪಾಡುತ್ತೆ ಇದ್ರ ಬೇರು ನೋಡಿ. ಇತ್ತೀಚೆಗೆ ಮಳೆ ಎಲ್ಲ ಕಡಿಮೆ. ಹೌದು, ಆದ್ರೂ ಕೂಡ ಇಷ್ಟು ನಮಗೆ ಭೂಮಿಯಲ್ಲಿ ತೇವಾಂಶ ಇದೆ. ಇದು ಯಾವತ್ತು ಕೂಡ ಸಾವಯವ ಗೊಬ್ಬರ ಮತ್ತೆ ಇದನ್ನ ಹಾಕಿದಾಗ ಇಷ್ಟು ಚೆನ್ನಾಗಿ ಬರುತ್ತೆ. ನೋಡಿ, ತೆಂಡೆಗಳ ಸಂಖ್ಯೆ ನೀವು ಗಮನಿಸಿ ಎಷ್ಟೆಷ್ಟಿದೆ ಅಂತ. ಇಷ್ಟು ಉತ್ಕೃಷ್ಟವಾಗಿ ಬೆಳೆಯುವಂಥದ್ದನ್ನ ನಾವು ಮಾಡ್ಕೊಳ್ಳುವಂಥದ್ದು. ಇದನ್ನ ನಾವು ಅನುಸರಿಸ್ಕೋಬೇಕಾದ್ರು. ಈಗ ನೋಡಿ, ಇದೇ ಇದರಲ್ಲಿ ಇಲ್ಲಿಂದ ಈಚೆಗೆ ಮತ್ತೆ ಮಾಮೂಲಿ ನಾಟಿ ಮಾಡಿದೀವಿ. ಇದ್ರಲ್ಲಿ ನೋಡಿ ನೀವು ಗಮನಿಸಿ, ಒಂದೇ ಸರಿ ನಾಟಿ ಮಾಡಿ ಇಲ್ಲ, ಇದು ಒಂದು ವಾರ ಲೇಟ್ ಆಯ್ತು. ಮಳೆ ಕಡಿಮೆ ಆಗಿದ್ರಿಂದ ಇದೊಂದು ವಾರ ಲೇಟ್ ಆಯ್ತು. ಇದ್ರಲ್ಲಿ ನೀವು ಗಮನಿಸಬಹುದು 1 2 1 2 3 4 5 ಇಷ್ಟಕ್ಕಿಂತಲೂ ಜಾಸ್ತಿ ಇದ್ರಲ್ಲಿ ತೆಂಡೆ ಬಂದಿಲ್ಲ. ಆದ್ರೆ ಅದರಲ್ಲಿ ನಮಗೆ 15ರಿಂದ 20ರವರೆಗೂ ತೆಂಡೆ ಇದೆ. ಈ ತರದಲ್ಲಿ ನಮ್ಮ ಬೆಳೆ ಪರಿವರ್ತನೆಯನ್ನ ನಾವು ಇವಾಗ ರೈತರಿಗೆ ಇವಾಗ ಎಲ್ಲ ಗೊತ್ತಲ್ಲ ಸರ್. ಇವಾಗ ಸಾಮಾನ್ಯವಾಗಿ ಒಂದು ಸೈಂಟಿಸ್ಟ್ ಟೈಪ್ ಎಲ್ಲ ಗೊತ್ತು. ಬಟ್ ಯಾಕೆ ಈ ನಾಟಿ ಪದ್ಧತಿನ ಚೂಸ್ ಮಾಡ್ಕೊಂತಾರೆ? ಕಾರಣ ಏನು ಅಂತಂದ್ರೆ, ರೈತರು ಇವತ್ತು ನಮ್ಮ ಮನೆಗಳಲ್ಲಿ ಪ್ರತಿಯೊಂದು ಕುಟುಂಬದಲ್ಲಿ ವಿದ್ಯಾವಂತರಾಗ್ತಾ ಇದ್ದಾರೆ. ಆದ್ರೆ ಅಕ್ಷರಾಭ್ಯಾಸ ಒಂದನ್ನು ಮಾತ್ರ ಕಲಿತಾ ಬದುಕಿನ ಶಿಕ್ಷಣವನ್ನ ಹೆಚ್ಚಾಗಿ ಕಲಿತಾ ಇಲ್ಲ. ಒಂದು ಮಾತು ಹೇಳ್ತಾರೆ ಹಿರಿಯರು,
ನೋಡಿ ಕಲಿ, ಮಾಡಿ ಕಲಿ, ಕೇಳಿ ಕಲಿ, ಓದಿ ಕಲಿ, ಬರೆದು ಕಲಿ ಅಂತ. ಆದ್ರೆ ಇವತ್ತು ನಾವೆಲ್ಲರೂ ಕೂಡ ಓದುವಂಥದ್ದು, ಬರೆದು ಕಲಿಯುವಂಥದ್ದು ಮಾತ್ರ ಆಗ್ತಾ ಇದೆ. ಶಾರೀರಿಕವಾಗಿ ದುಡಿಮೆ ಮಾಡ್ತಕ್ಕಂಥ ಸಂಖ್ಯೆ ಕಡಿಮೆ ಆಗ್ತಾ ಇದೆ. ಶಾರೀರಿಕ ಶ್ರಮ ಎಲ್ಲಿರುತ್ತೋ ಅಲ್ಲಿ ನಮಗೆ ಪ್ರತಿಫಲ ಇರುತ್ತೆ. ಇದು ಇಡೀ ನಮ್ಮ ಕುಟುಂಬದ ಶಾರೀರಿಕ ಶ್ರಮ ಇರೋದ್ರಿಂದ ನಾವು ನಮ್ಮಲ್ಲಿರುವಂತ ಜಾನುವಾರುಗಳಿಂದಾನೇ ಗೊಬ್ಬರ ತಯಾರಾಗುತ್ತೆ. ನಮ್ಮ ಬೆಳೆ ಬೆಳೆದಂತ ಇದರಲ್ಲಿ ಉಳಿಕೆಗಳು ಏನ್ ಬೀಳುತ್ತೋ ಅದರಲ್ಲೇ ಬಯೋಚಾರ್ ಮಾಡ್ಕೊಳ್ತೀವಿ. ಇದೆಲ್ಲವನ್ನು ನೈಸರ್ಗಿಕವಾದಂತ ಸಂಪನ್ಮೂಲಗಳು ನಮ್ಗೆ ಏನ್ ಸಿಗುತ್ತೋ ಅದನ್ನು ಬಳಸ್ಕೊಂಡು ನಾವು ಮಾಡ್ಕೊಂಡಿದೀವಿ ಅಂದ್ರೆ ನಾವು ಅಂಗಡಿಯಿಂದ ಗೊಬ್ಬರ ತರೋಷ್ಟಿಲ್ಲ, ಅಂಗಡಿಯಿಂದ ಔಷಧಿ ತರೋಷ್ಟಿಲ್ಲ, ಅಂಗಡಿಯಿಂದ ಬೀಜ ತರೋಷ್ಟಿಲ್ಲ. ಇವೆಲ್ಲವನ್ನು ಕೂಡ ನಮ್ಮ ಕುಟುಂಬದಲ್ಲಿ ನಾವೇ ಮಾಡ್ಕೊಳ್ಳೋವಂಥದ್ರಿಂದ ಬೀಜಗಳನ್ನ ನಾವೇ ಉತ್ಪತ್ತಿ ಮಾಡ್ಕೊಳ್ತೀವಿ, ಸಂರಕ್ಷಣೆ ನಾವೇ ಮಾಡ್ಕೊಳ್ತೀವಿ, ಗೊಬ್ಬರಗಳನ್ನ ನಾವೇ ತಯಾರು ಮಾಡ್ಕೊಳ್ತೀವಿ, ಔಷಧಿಗಳನ್ನ ಗಂಜಲ ಮತ್ತು ಸಗಣಿ ಮುಖಾಂತರ ಸಾವಯವ ಔಷಧಿಗಳನ್ನ ನಾವೇ ತಯಾರು ಮಾಡ್ಕೊಳ್ತೀವಿ, ನ್ಯಾಚುರಲ್ ಯೂರಿಯಾ ತಯಾರು ಮಾಡ್ಕೊಳ್ತೀವಿ. ಇವೆಲ್ಲವನ್ನು ಮಾಡ್ಕೊಳ್ಳುವಂಥದ್ರಿಂದ ನಮ್ಮ ಬೆಳೆ ಉತ್ಕೃಷ್ಟವಾಗಿದೆ. ಇಲ್ಲಿ ನಾವು ಎದ್ದು ಕಾಣತಕ್ಕಂತಕ್ಕೆ ಉದಾಹರಣೆಯಾಗಿ ಬೆಳೆನೇ ಕಾಣ್ತಾ ಇದೆ. ಬೇರೆ ನಾವೇನು ಇದರಲ್ಲಿ ಕಣ್ಣು ಕಟ್ಟಿ ಬೇರೆಯವರು ಯಾವುದೋ ಕೊಟ್ಟಿದಾರಪ್ಪ ಅನ್ನೋಂಥದ್ದಿಲ್ಲ. ಇದು ಪ್ರಾಯೋಗಿಕವಾಗಿ ಮಾಡಿರ್ತಕ್ಕಂತಹ ಒಂದು ಗುಳಿ ರಾಗಿ ಪದ್ಧತಿ. ಇವಾಗ ನಿಮ್ಮ ಪ್ರಕಾರ ಇವಾಗ ರೈತರಿಗೆಲ್ಲ ಸಂದೇಶ ಗುಳಿ ರಾಗಿ ಪದ್ಧತಿ ಟೈಪ್ ಬೆಳೆ ಮಾಡಿದ್ರೆ ಒಳ್ಳೆ ಇದಿರುತ್ತೆ. ಅಂದ್ರೆ ಗುಳಿ ರಾಗಿ ಒಂದೇ ಅನ್ನುವಂಥದ್ದಲ್ಲ, ಆಯಾ ರೈತನ ಇಚ್ಛೆಗೆ ಅನುಗುಣವಾಗಿ. ಆದ್ರೆ ಇದು ನನ್ನ ಆಸಕ್ತಿ. ನಾನೇನ್ ಮಾಡ್ತೀನಿ, ಈ ರೀತಿ ನೀವು ಮಾಡ್ಕೊಂಡಾಗ ಇಳುವರಿನೂ ಚೆನ್ನಾಗಿ ಬರುತ್ತೆ, ನಿಮ್ಗೆ ಸುಲಭವಾಗಿರುತ್ತೆ ಅನ್ನುವಂಥದ್ದು. ಇದನ್ನ ನಾವು ಎತ್ತು ಮುಖಾಂತರ ಉಳುಮೆ ಮಾಡ್ಕೋಬಹುದು ಈ ಗ್ಯಾಪ್ ಅಲ್ಲಿ, ಮತ್ತೆ ವೀಡ್ರ್ ಇದ್ರೆ ವೀಡ್ರ್ ಮುಖಾಂತರ ತಳ್ಕೋಬಹುದು. ಈ ರೀತಿಯಲ್ಲಿ ಸುಲಭವಾಗಿ ಕಳೆ ನಿಯಂತ್ರಣ. ಇದಿಷ್ಟನ್ನು ಕೂಡ ನಾನು ಒಬ್ಬನು ಒಂದು ಮಧ್ಯಾಹ್ನಕ್ಕೆಲ್ಲಾನು ತಳ್ಳಿಬಿಡ್ತೀನಿ. ಆದ್ರೆ ಅವಾಗ ಕೂಲಿ ಆಳುಗಳ ಸಂಖ್ಯೆ ಕಡಿಮೆ ಆಯ್ತು. ಮತ್ತೆ ಇದನ್ನ ಈ ತರ ಯಾವಾಗ ನಾವು ತಳ್ತೀವೋ ಭೂಮಿಯಲ್ಲಿ ಗಾಳಿ ಅಂಶ ಆಡದೆ ತೇವಾಂಶವನ್ನು ಹಿಡಿದಿಟ್ಕೊಂಡಿರುತ್ತೆ. ಇದೆಲ್ಲ ಕೂಡ ತುಂಬಾ ಉತ್ಕೃಷ್ಟವಾಗಿರುತ್ತೆ. ಮತ್ತೆ ದೂರ ಒಂದು ಪೈರಿಂದ ಒಂದು ಪೈರಿಗೆ ಯಾವಾಗ ಅಂತರ ಇರುತ್ತೋ ಆ ಯಂತ್ರ ಇರುವಾಗ ಅದ್ರ ದೃಢಕಾಯತೆ ನೋಡಿ, ಇಲ್ಲಿ ಇಷ್ಟು ಚೆನ್ನಾಗಿ ಆರೋಗ್ಯಕರವಾಗಿ ಯಾವಷ್ಟು ಚೆನ್ನಾಗಿ ಬಂದಿದೆ ಅನ್ನೋದನ್ನ ನೀವು ಗಮನಿಸಬಹುದು. ಎಲ್ಲ ಕೂಡ ಅಷ್ಟೇ ನೋಡಿ ಎಷ್ಟು ಆರೋಗ್ಯವಾಗಿದೆ ಅಂತ. ದಪ್ಪ ಇದೆ ಕಾಂಡ ಎಷ್ಟು ದಪ್ಪ ಇದೆ. ಮತ್ತೆ ಈಗಾಗಲೇ ನಾನು ಅಲ್ಲಿ ತೆನೆಗಳು ಬಂದಿರೋದನ್ನ ತೋರಿಸಿದೆ. ಆ ತೆನೆಗಳು ಎಷ್ಟು ಆರೋಗ್ಯಕರವಾಗಿದಾವೆ ಅನ್ನೋದನ್ನ ನೀವು ತೋರಿಸಿದೆ. ಮತ್ತೆ ಈ ಸಾಲು ಪದ್ಧತಿಯಲ್ಲಿ ನೋಡಿದ್ವಿ, ನಾವು ಅಲಸಂದೆ ಹಾಕಿದೀವಿ, ತೊಗರಿ ಹಾಕಿದೀವಿ, ಸಜ್ಜೆ ಹಾಕಿದೀವಿ, ಪುಂಡಿ ಹಾಕಿದೀವಿ, ಉಚ್ಚೆಳ್ಳು ಹಾಕಿದೀವಿ. ಅವು ಕೂಡ ಎಷ್ಟು ಆರೋಗ್ಯಕರವಾಗಿದಾವೆ. ಇದುವರೆಗೂ ನಮ್ಗೆ ಆಗಿರ್ತಕ್ಕಂಥದ್ದು 7ನೇ ತಿಂಗಳು 13ನೇ ತಾರೀಕು ನಾವು ಇದನ್ನ ನಾಟಿ ಮಾಡಿದ್ದು. ಇವತ್ತು 8ನೇ ತಾರೀಕು, 8ನೇ ತಿಂಗಳು 29ನೇ ತಾರೀಕು. ಅಲ್ಲಿಗೆ ಬೆಳವಣಿಗೆ ಎಷ್ಟಾಗಿದೆ. ಮಧ್ಯದಲ್ಲಿ ಮಳೆನೂ ಇಲ್ಲ ಸರಿಯಾದ ರೀತಿಯಲ್ಲಿ. ಕರೆಕ್ಟ್ ಆಗಿ ನಾವು ನಾಟಿ ಮಾಡಿದ್ದು ಆದ್ಮೇಲೆ ಒಂದೇ ಒಂದು ಮಳೆ, ಗಟ್ಟಿ ಮಳೆ ಆಗಿರುವಂಥದ್ದು. ಆದ್ರೆ ಆರೋಗ್ಯಕರವಾಗಿ ಎಷ್ಟಿದೆ. ಇದೆಲ್ಲವನ್ನು ಕೂಡ ಇದು ನಾವು ಪ್ರಾಯೋಗಿಕವಾಗಿ ನೋಡಲಿಕ್ಕೆ ಗುಳಿ ರಾಗಿ ಪದ್ಧತಿಯನ್ನ ಸಾವಯವ ವಿಧಾನದಲ್ಲಿ, ರಾಸಾಯನಿಕಗಳನ್ನು ಬಳಸಿದೀವಿ ಅಂತಂದ್ರೆ ಸುಟ್ಟು ಹೋಗುತ್ತೆ. ಸಾವಯವ ವಿಧಾನದಲ್ಲಿ ಮಾಡಿದ್ರೆ ಮಳೆ ಕಡಿಮೆ ಆದ್ರೂ ಕೂಡ ಬೆಳೆ ಆರೋಗ್ಯಕರವಾಗಿರುತ್ತೆ ಅನ್ನೋದಕ್ಕೆ ಇದೇ ನಿದರ್ಶನ. ಇದನ್ನ ನಾನು ನಮ್ಮ ಯೂಟ್ಯೂಬ್ ಚಾನಲ್ ಯೂಟ್ಯೂಬ್ ಚಾನಲ್ ಕಡೆಯಿಂದ, ನಮ್ಮ RRN ಮತ್ತು IBBN ಕಡೆಯಿಂದ ಪ್ರಾಯೋಗಿಕವಾಗಿ ಎಲ್ಲಾ ರೈತರಿಗೂ ತಿಳಿಸುವಂತ ಕೆಲಸವನ್ನ, ನಮ್ಮ ಈ ಬೆಳೆ ಪದ್ಧತಿ ವಿಧಾನವನ್ನ, ಗುಳಿ ರಾಗಿ ಪದ್ಧತಿ ವಿಧಾನವನ್ನ ಎಲ್ರಿಗೂ ಪರಿಚಯ ಮಾಡ್ತಾ ಇದ್ದೀನಿ. ಧನ್ಯವಾದಗಳು. ಎಲ್ಲ ಈಗ ನೋಡಿ, ನಾನು ಇಲ್ಲಿ ಬಯೋಚಾರನ್ನ ಮತ್ತೆ ತಿಪ್ಪೆ ಗೊಬ್ಬರನ್ನ ಹಾಕಿರತಕ್ಕಂಥದ್ದು. ಇದನ್ನು ಕೀಳ್ತೀನಿ. ಇದು ಬೇರು ಎಷ್ಟು ಆಳವಾಗಿ ಹೋಗಿದೆ ಮತ್ತು ಅದರ ದೃಢಕಾಯತೆ ಎಷ್ಟಿದೆ ಅನ್ನೋಂಥದ್ದಕ್ಕೆ ನಾನು ತಾಜಾ ಉದಾಹರಣೆಯಾಗಿ ಕೀಳ್ತಾ ಇದ್ದೀನಿ. ಬಾರಿ ಬಿರುಸಾಗಿ ನೋಡಿ, ಹೆಚ್ಚು ಕಡೆಗೆ ನಮ್ಗೆ 12ರಿಂದ 13 ಇಂಚಿನಷ್ಟು ಬೇರುಗಳು ಹೋಗಿದೆ. ಇದು ಗುಳಿ ರಾಗಿ ಪದ್ಧತಿಯಲ್ಲಿ ಮಾಡಿರುವಂತದ್ರಿಂದ ಇದು ಯಾವ ರೀತಿ ಇದೆ ಅಂತ ನೋಡಿ. ಮತ್ತೆ ಮಣ್ಣನ್ನ ಎಷ್ಟು ಭದ್ರವಾಗಿ ಇಡ್ಕೊಂಡಿದೆ ಅನ್ನೋದನ್ನ ನೋಡಿ. ಮತ್ತೆ ನಾವು ಆ ಬಯೋಚಾರು ಮತ್ತೆ ತಿಪ್ಪೆ ಗೊಬ್ಬರವನ್ನು ಬೆರೆಸಿರ್ತಕ್ಕಂಥದ್ದು, ಆ ಸಾವಯವ ಇಂಗಾಲಾಂಶ ಯಾವ ರೀತಿ ಇದೆ ಅನ್ನುವಂಥದ್ದನ್ನು ಭೂಮಿಯಲ್ಲಿ ನೀವು ಗಮನಿಸಿ. ಬ್ಲಾಕ್ ಇದೆಲ್ಲ ಇದು ಬಯೋಚಾರನ್ ಬಳಸಿರುವಂತದ್ದು. ಮತ್ತೆ ಪೈರಲ್ಲಿ ಕೂಡ ಅಷ್ಟೇ ದೃಢಕಾಯತೆ ನೋಡಿ, ಯಾವುದೇ ರೀತಿಯ ಏನಾದ್ರೂ ಇದಿದೆಯಾ, ಏನೂ ಇಲ್ಲ, ಎಷ್ಟು ಚೆನ್ನಾಗಿ ಬೆಳೆದಿದೆ ಅನ್ನೋ ಒಳ್ಳೆ ಆರೋಗ್ಯಕರವಾಗಿ ಬೆಳೆದಿರ್ತಕ್ಕಂಥದ್ದು. ಇದನ್ನ ನಾನೀಗ ಇಲ್ಲೇ ಹಾಗೆ ನಾಟಿ ಮಾಡಿಟ್ಬಿಡ್ತೀನಿ. ಅದೇ ತರದಲ್ಲಿ ನಮ್ಮ ಪದ್ಧತಿಯಲ್ಲಿ ನ್ಯಾಚುರಲ್ ಆಗಿ ಮಾಡಿರ್ತಕ್ಕಂಥದ್ದನ್ನು ಒಂದು ನಾನು ತೆಗೆದು ತೋರಿಸ್ತೀನಿ. ನಾಟಿ ಪದ್ಧತಿ ನಾಟಿ ಪದ್ಧತಿ ನಮ್ಮ ಮಾಮೂಲಿಯಾಗಿ ನಾಟಿ ಏನ್ ಮಾಡ್ತೀವೋ
ಅದ್ರ ಪದ್ಧತಿಯಲ್ಲೂ ಒಂದು ತೆಗೆದು ತೋರಿಸ್ತೀನಿ. ಅದನ್ನ ಹಂಗೆ ತಗೋಬೇಕು, ಅದಕ್ಕೂ ಇದಕ್ಕೂ ಡಿಫ್ರೆನ್ಸ್ ಇರ್ತದೆ. ನಾಟಿ ಪದ್ಧತಿ ಮಾಡಿರ್ತಕ್ಕಂಥದ್ದು ಅದ್ರಲ್ಲಿ ನಾನು ಒಂದು ಇದನ್ನ ತೆಗಿತೀನಿ, ಅದಕ್ಕೂ ಇದಕ್ಕೂ ಯಾವ ತರ ವ್ಯತ್ಯಾಸ ಇದೆ ಅಂತ ನೀವು ಗಮನಿಸಿ. ಈಗ ಇಲ್ಲಿದೆ, ಈಗ ಇದನ್ನ ನಾನು ತೆಗಿತಾ ಇದ್ದೀನಿ. ನೋಡಿ ಇದಕ್ಕೂ ಅದಕ್ಕೂ ಎಷ್ಟು ವ್ಯತ್ಯಾಸ ಇದೆ ಅಂತ. ಇದು ಪ್ರಾಯೋಗಿಕವಾಗಿ ಪ್ರತಿಯೊಬ್ಬರು ಕೂಡ ಗಮನಿಸಬಹುದು. ಆದ್ರೆ ಈ ಬಯೋಚಾರು, ತಿಪ್ಪೆಗೊಬ್ಬರ ಇವೆಲ್ಲ ಬೆರೆಸಿರೋದ್ರಿಂದ ಭೂಮಿಯಲ್ಲಿ ಎಷ್ಟು ತೇವಾಂಶ ಹಿಡಿದಿಟ್ಕೊಂಡಿದೆ ಮತ್ತೆ ದೃಢಕಾಯತೆ ಏನು ಅನ್ನುವಂಥದ್ದನ್ನ ಕಾಣ್ಬೋದು. ನನಗೆ ಎಡಗೈಯಲ್ಲಿ ಇರ್ತಕ್ಕಂಥದ್ದು ತಿಪ್ಪೆಗೊಬ್ಬರ ಮತ್ತೆ ಬಯೋಚಾರನ ಈ ವರ್ಷ ಹಾಕಿರ್ತಕ್ಕಂಥದ್ದು. ಇದು ಹಿಂದಿನ ವರ್ಷ ಈ ಭಾಗದಲ್ಲಿ ಬಯೋಚಾರ ತಿಪ್ಪೆಗೊಬ್ಬರ, ಆದ್ರೆ ಇದರಲ್ಲಿ ನಾಟಿ ಪದ್ಧತಿ, ಮಾಮೂಲಿ ನಾಟಿ ಪದ್ಧತಿ. ಇದು ಗುಳಿ ರಾಗಿ ಪದ್ಧತಿ. ಇದಕ್ಕೂ ಅದಕ್ಕೂ ಏನ್ ವ್ಯತ್ಯಾಸ ಇದೆ ಅನ್ನೋದನ್ನ ಕಣ್ಣಾರೆ ತಾವು ಗಮನಿಸಬೇಕು. ಗ್ಯಾಪ್ ಬಿಟ್ರೆ ಒಳ್ಳೆ ಫಸಲ್ ಬರುತ್ತೆ, ಇಳುವರಿನೂ ಬರುತ್ತೆ, ತೆಂಡೆ ಚೆನ್ನಾಗಿ ಬರುತ್ತೆ, ಪೈರು ದುಡ್ಕಾಯವಾಗಿರುತ್ತೆ, ಭೂಮಿಯಲ್ಲಿ ತೇವಾಂಶನೂ ಚೆನ್ನಾಗಿರುತ್ತೆ ಅನ್ನುವಂಥದ್ದಕ್ಕೆ ಇದು ನಾನು ನಿದರ್ಶನವಾಗಿ ತೋರಿಸ್ತಾ ಇರ್ತಕ್ಕಂಥದ್ದು.